Hello everyone, welcome back to my channel Easy English Guru. ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ಯಾಸಿವ್ ವಾಯ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ 12ಅಲ್ಲಿ ಕೇಳುವಂತಹ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಎಕ್ಸ್ಪ್ರೆಷನ್ಸ್ಗಳ ಮೀನಿಂಗ್ಗಳು ಗೊತ್ತಿದ್ದರೆ ಮಾತ್ರ ನಮಗೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನಿಲ್ಲೇ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಎಕ್ಸ್ಪ್ರೆಷನ್ಗಳನ್ನು ಒಂದು ಕಡೆ ಬರೆದಿದ್ದೀನಿ, ಹಾಗೂ ಅವುಗಳ ಅರ್ಥವನ್ನು ಕೂಡ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಅದನ್ನು ಈಗ ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗೋಣ. ಹಾಗಾದರೆ ಕ್ವಶನ್ ನಂಬರ್ 12ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಇನ್ ಬ್ರ್ಯಾಕೆಟ್ಸ್, ಈ ರೀತಿಯಾಗಿ ಕ್ವಶನ್ ಬಂದಿರುತ್ತೆ. 2 into 1 2 ಅಂದರೆ 2 ಮಾರ್ಕಿಗೆ ಈ ಒಂದು ಕ್ವಶನ್ ಬಂದಿರುತ್ತೆ. ಫಸ್ಟ್ ಒನ್ ಇಲ್ಲೇ ಇನ್ ಎ ಫಿಕ್ಸ್ ಅಂತ ಇದೆ ನೋಡಿ. ಇಲ್ಲಿ ಇದರ ಅರ್ಥ ಗೊಂದಲ ಅಥವಾ ಸಂಕಷ್ಟದ ಪರಿಸ್ಥಿತಿ. ಗಿವನ್ ಅಪ್ ಅಂದರೆ ಬಿಟ್ಟು ಬಿಡು. ಫೇಸ್ ಲಿಟ್ ಅಪ್, ಮುಖದಲ್ಲಿ ಸಂತೋಷ ಮೂಡು ಅಥವಾ ಮುಖದಲ್ಲಿ ಸಂತೋಷ ಕಾಣು. ಪುಟ್ ಅಪ್, ನಿರ್ಮಿಸು ಅಥವಾ ಸಹಿಸು ಅಂತ ಅರ್ಥ ಕೊಡುತ್ತೆ. ಗಿವ್ ಅಪ್ ಅಂತಂದರೆ ಬಿಟ್ಟು ಬಿಡು. ಫೇಸ್ ಲಿಟ್ ಅಪ್, ಮುಖದಲ್ಲಿ ಸಂತೋಷ ಮೂಡು. ಬ್ರೈನ್ ಚೈಲ್ಡ್, ಆವಿಷ್ಕಾರ. ಸ್ವೆಪ್ಟ್ ಅಕ್ರಾಸ್, ವ್ಯಾಪಕವಾಗಿ ಹರಡು, ವಿಶಾಲವಾಗಿ ಹರಡು ಅಥವಾ ವ್ಯಾಪಿಸುವಂಥ ಮೀನಿಂಗ್. ಗೋ ಔಟ್, ಟು ಲಿವ್ ಫಾರ್ ಸೋಷಿಯಲ್ ಆ್ಯಕ್ಟಿವಿಟಿ, ಹೋಗು ಅಂತ ಮೀನಿಂಗ್ ಕೊಡುತ್ತೆ. ಅಥವಾ ಟು ಸ್ಟಾಪ್ ವರ್ಕಿಂಗ್ ಅಂದರೆ ಕಾರ್ಯನಿರ್ವಹಿಸದೇ ಇರುವಂಥ ಕೂಡ ಇದು ಅರ್ಥ ಕೊಡುತ್ತೆ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಈ ಎಕ್ಸ್ಪ್ರೆಷನ್ಗಳ ಮೀನಿಂಗನ್ನು ನಾವು ಮೊದಲು ಅರ್ಥ ಮಾಡಿಕೊಂಡು ನಂತರದಲ್ಲಿ ಭಾಳ ಕಾಮಾಗಿ ಪೀಸಾಗಿ ನಾವು ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಫಿಲ್ ಮಾಡಬೇಕು. ಸೊ ಇವಾಗ ಏನು ಮಾಡೋಣ, ಮೊದಲನೇ ಮಾಡೆಲ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಕೆಲವೊಂದಿಷ್ಟು ರಿಪೀಟ್ ಆಗಿದೆ ನೋಡಿ. ಇಲ್ಲಿ ಫೇಸ್ ಲಿಟ್ ಅಪ್, ಇಲ್ಲಿ ಕೂಡ ಫೇಸ್ ಲಿಟ್ ಅಪ್ ಅಂತಿದೆ. ಗಿವನ್ ಅಪ್ ಆ್ಯಂಡ್ ದೆನ್ ಗಿವ್ ಅಪ್, ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ನಾಳೆ ನಿಮ್ಮ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗೋಂಥ ಚಾನ್ಸಸ್ ಇದೆ. ಸೊ ಹೀಗಾಗಿ ನಾವೀಗ ಮೊದಲನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಅಂತಂದು ನೋಡೋಣ. ಕ್ವಶನ್ ನಂಬರ್ 12ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಸೊ ಇಲ್ಲಿ 3 ಎಕ್ಸ್ಪ್ರೆಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು 2 ಮಾತ್ರ ಚೂಸ್ ಮಾಡಬೇಕು. ಅದರ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಯಾವುದನ್ನು ಬರೆದರೆ ಸರಿಯಾಗುತ್ತೆ ಅಂತ ನಾವು ಸ್ವಲ್ಪ ಥಿಂಕ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ಮೊದಲಿಗೆ ರೂಫ್ಸ್ ಡ್ಯಾಶ್ ವೆನ್ ಈ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡುಕ, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಈ ವಾಸ್ ಡ್ಯಾಶ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ. ಸೊ ಹಾಗಾದರೆ ರೂಫ್ಸ್ ಫೇಸ್ ಬ್ಲ್ಯಾಂಕ್ ಇದೆ ನೋಡಿ. ಇಲ್ಲೇ ವೆನ್ ಈ ವಾಸ್ ಆಫರ್ಡ್ ಮನಿ, ಯಾವಾಗ ಅವನಿಗೆ ದುಡ್ಡಿನ ಒಂದು ಆಫರ್ ಬರುತ್ತೆ ಆವಾಗ ರೂಫಿನ ಮುಖದಲ್ಲಿ ಖುಷಿ ಕಾಣುತ್ತೆ. ಸೊ ಹೀಗಾಗಿ ನಾವಿಲ್ಲೇ ಫೇಸ್ ಲಿಟ್ ಅಪ್ ಅನ್ನೋ ಎಕ್ಸ್ಪ್ರೆಷನನ್ನು ತೊಗೋಬೇಕು, ಸರಿನಾ? ಅದಾದ ನಂತರ ಈ ವಾಸ್, ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಈ ವಾಸ್ ಬ್ಲ್ಯಾಂಕ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬೋತ್ ಮಾರ್ಕಸ್ ಆ್ಯಂಡ್ ಮಡುಕ. ಎಲೆಕ್ಷನ್ನಿನ ದಿನ ರೂಫ್ ಹೇಗಿದ್ದ ಅಂತಂದರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದ. ಸೊ ಹೀಗಾಗಿ ಸಂಕಷ್ಟದ ಪರಿಸ್ಥಿತಿ ಅಂತಂದರೆ ಏನು ತೊಗೋಬೇಕು ನಾವಿಲ್ಲಿ? ಇನ್ ಎ ಫಿಕ್ಸ್ ಅಂದರೆ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಆತನ ಮನಸ್ಸಲ್ಲಿ, ಯಾರಿಗೆ ವೋಟ್ ಹಾಕ್ಬೇಕು ಅಂತಂದು. ಸೊ ಹೀಗಾಗಿ ನಾವಿಲ್ಲಿ ಏನು ತೊಗೋಬೇಕು? ಇನ್ ಎ ಫಿಕ್ಸ್ ಅನ್ನೋದನ್ನು ತೊಗೊಂಡು ನಾವಿಲ್ಲೇ ಬರಿಬೇಕು, ಹೌದಾ? ಹಾಗಾದರೆ ಮಾಡೆಲ್ 2ದಲ್ಲಿ ಏನು ಕೊಟ್ಟಿದ್ದಾರೆ? ಮಾಡೆಲ್ 2ದಲ್ಲಿ ಪುಟ್ ಅಪ್ ಅಂತ ಬಂದಿದೆ, ಅದಾದ ನಂತರ ಗಿವ್ ಅಪ್, ಅದಾದ ನಂತರ ಫೇಸ್ ಲಿಟ್ ಅಪ್. ಸೊ ಇಲ್ಲಿ ಗಿವ್ ಅಪ್ ಆ್ಯಂಡ್ ಫೇಸ್ ಲಿಟ್ ಅಪ್ ಒನ್ಸ್ ಅಗೇನ್ ಕ್ವಶನ್ ರಿಪೀಟ್, ಒನ್ಸ್ ಅಗೇನ್ ಎಕ್ಸ್ಪ್ರೆಷನ್ ರಿಪೀಟ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಏನಿದೆ? ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಬ್ಲ್ಯಾಂಕ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆ್ಯಸ್ ಹಿ ವಾಸ್ ಎ ಡಯಾಬೆಟಿಕ್. ಈಸ್ ಬ್ಲ್ಯಾಂಕ್ ವೆನ್ ಈ ಸಾ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ. ಹಾಗಾದರೆ ರಮೇಶ್ ಹ್ಯಾಡ್ ಪ್ರಾಮಿಸ್ಡ್. ಸೊ ರಮೇಶ್ ಏನಪ್ಪ ಅಂದರೆ ಪ್ರಾಮಿಸ್ ಮಾಡಿದ್ದ, ಇನ್ನು ಮುಂದೆ ನಾನು ಸ್ವೀಟ್ಸ್ ತಿನ್ನೋದಿಲ್ಲ ಅಂತಂದು ಡಾಕ್ಟರ್ ಅಡ್ವೈಸ್ ಮೇಲೆ ಆತ ಪ್ರಾಮಿಸ್ ಮಾಡಿರ್ತಾನೆ. ಆದರೆ ಸ್ವೀಟ್ಸ್ ತಿನ್ನೋದಿಲ್ಲ, ಅದನ್ನು ಬಿಡ್ತೀನಿ ಅಂತಂದು ಅವನು ಪ್ರಾಮಿಸ್ ಮಾಡಿರ್ತಾನೆ. ಸೊ ಹೀಗಾಗಿ ನಾವಿಲ್ಲಿ ಏನು ತೊಗೋಬೇಕು? ಗಿವ್ ಅಪ್ ಎಕ್ಸ್ಪ್ರೆಷನನ್ನು ತೊಗೋಬೇಕು, ಕರೆಕ್ಟಾ? ಅದಾದ ನಂತರ ಇಲ್ಲಿ ಏನಾಗುತ್ತೆ? ಇಟ್ಸ್ ಬ್ಲ್ಯಾಂಕ್ ವೆನ್ ಈ ಸಾ ಎ ಸ್ವೀಟ್ ಪ್ರಿಂಟೆಡ್ ಶುಗರ್ ಫ್ರೀ.
ಒಂದು ಸಲ ಏನಾಗುತ್ತೆ ಅಲ್ಲಿ ಶುಗರ್ ಫ್ರೀ ಅಂತಂದು ಸೊ ಪ್ರಿಂಟ್ ಇರುತ್ತೆ ಸ್ವೀಟ್ ಮೇಲೆ. ಅದನ್ನು ನೋಡಿದ ತಕ್ಷಣ ರಮೇಶನ ಮುಖದಲ್ಲಿ ಏನಾಗುತ್ತೆ, ಸಂತೋಷ ಕಾಣುತ್ತೆ. ನಾನು ಇದನ್ನು ತಿನ್ಬೋದಲ್ಲ ಅನ್ನೋ ಒಂದು ಖುಷಿ ಆತನ ಮುಖದಲ್ಲಿ ಕಾಣುತ್ತೆ. ಸೊ ಹೀಗಾಗಿ ನಾವಿಲ್ಲಿ ಏನು ತೊಗೋಬೇಕು, ಫೇಸ್ ಲಿಟ್ ಅಪ್ ಅನ್ನೋ ಎಕ್ಸ್ಪ್ರೆಷನನ್ನು ತೊಗೋಬೇಕು. ಕರೆಕ್ಟಾ? ಇನ್ನು ಇದಾದ ನಂತರ ಮಾಡಲ್ 3ದಲ್ಲಿ ಏನು ಕೊಟ್ಟಿದ್ದಾರೆ. ಸೊ ಮಾಡಲ್ 3ದಲ್ಲಿ ಎಕ್ಸ್ಪ್ರೆಷನ್ಸ್ಗಳನ್ನು ನೋಡೋಣ ಇವಾಗ. ಫಸ್ಟ್ ಒನ್ ಬ್ರೈನ್ ಚೈಲ್ಡ್ ಅಂತಿದೆ ನೋಡಿ. ಸೆಕೆಂಡ್ ಸ್ವೆಪ್ಟ್ ಅಕ್ರಾಸ್, ಗೋ ಔಟ್. ಸೊ ಇವುಗಳ ಅರ್ಥ ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ನಾವಿಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಾವಿಲ್ಲಿ ಚೂಸ್ ಮಾಡಬೇಕು. ಸೈಕ್ಲಿಂಗ್ ಆ್ಯಸ್ ಬ್ಲ್ಯಾಂಕ್ ಪುಡುಕೋಟೈ, ಇಟ್ ಹ್ಯಾಸ್ ಬಿಕಮ್ ಎ ಮೂಮೆಂಟ್. ಇಟ್ ವಾಸ್ ದ ಬ್ಲ್ಯಾಂಕ್ ಆಫ್ ಶೀಲಾ ರಾಣಿ ಚಂಕತ್ ಹೂ ವಾಸ್ ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಹಾಗಾದರೆ ಸೈಕ್ಲಿಂಗ್ ಆ್ಯಸ್ ಸ್ವೆಫ್ಟ್ ಅಕ್ರಾಸ್ ಪುಡುಕೋಟೈ. ಯಾಕಂದರೆ ಪುಡುಕೋಟೆಯಲ್ಲಿ ಈ ಸೈಕ್ಲಿಂಗ್ ಅನ್ನೋದೇನಪ್ಪ ಅಂದ್ರೆ ಭಾಳ ವ್ಯಾಪಕವಾಗಿ ವಿಶಾಲವಾಗಿ ಹರಡಿತ್ತು. ಇಟ್ ಹ್ಯಾಸ್ ಬಿಕಮ್ ಎ ಮೂಮೆಂಟ್. ಇಟ್ ವಾಸ್ ದ ಬ್ಲ್ಯಾಂಕ್ ಆಫ್ ಶೀಲಾರಾಣಿ ಚಂಕತ್ ಹೂ ವಾಸ್ ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಹಾಗಾದರೆ ಶೀಲಾರಾಣಿ ಚಂಕತ್ ಅವರ ಒಂದು ಆವಿಷ್ಕಾರ ಆಗಿತ್ತು. ಆದರೆ ಆವಿಷ್ಕಾರ ಅಂತಂದರೆ ಯಾವುದಿಲ್ಲೇ, ಯಾವುದು ಮೀನಿಂಗ್ ಕೊಡುತ್ತೆ, ಬ್ರೈನ್ ಚೈಲ್ಡ್. ಸೊ ಹೀಗಾಗಿ ನಾವಿಲ್ಲೇ ಬ್ರೈನ್ ಚೈಲ್ಡ್ ಅನ್ನೋ ಎಕ್ಸ್ಪ್ರೆಷನನ್ನು ತಗೋಬೇಕು. ಸೊ ಹೀಗೆ ನಾವು ಕ್ವಶನ್ ನಂಬರ್ 12ಅಲ್ಲಿ ಬರುವಂತಹ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ಗಳ ಸರಿಯಾದ ಮೀನಿಂಗನ್ನು ಅರ್ಥ ಮಾಡಿಕೊಂಡು ನಾವಿಲ್ಲೇ ಅದನ್ನು ಫಿಲ್ ಮಾಡಬೇಕು. ಓಕೆನಾ? ಸೊ ಹಾಗಾದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.